ನಮಸ್ಕಾರ. 3 ಸ್ಫೋಟಕ ಸುದ್ದಿಗೆ ಸ್ವಾಗತ. ನಾನು ನವಿತಾ ಅಜಯ್. ನಟಿ ಸಂಜನಾ ಗರ್ಲಾನಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. 3 ದಿನಗಳವರೆಗೆ ಸಂಜನಾಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದ್ದು, ಪರಪ್ಪನ ಅಗ್ರಹಾರ ಜೈಲಿಗೆ ನಟಿ ಸಂಜನಾ ಗರ್ಲಾನಿಯನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ನಟಿ ಸಂಜನಾ ಗರ್ಲಾನಿಗೆ ಈಗ 3 ದಿನಗಳವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಎನ್ಡಿಎಫ್ಎಸ್ ಕೋರ್ಟ್ಗೆ ಈಗಾಗಲೇ ಕೇಸ್ ವರ್ಗಾವಣೆಯಾಗಿದೆ. 1ನೇ ACMM ನ್ಯಾಯಾಲಯದಿಂದ ಈ ಕೇಸ್ ಈಗ ವರ್ಗಾವಣೆ ಆಗಿರೋದು NDPS ಕೋರ್ಟ್ಗೆ ಟ್ರಾನ್ಸ್ಫರ್ ಆಗಿದೆ. ಈ ಒಂದು ಪ್ರಕರಣ ಸಂಜನಾ ಜಾಮೀನು ಅರ್ಜಿ ಸೆಷನ್ ಕೋರ್ಟ್ಗೆ ನಡೆಯಲಿದೆ. ಇನ್ನು ಪೊಲೀಸ್ ವ್ಯಾನ್ ನಲ್ಲೇ ಮಲಗಿಕೊಂಡಿದ್ದಾರೆ ಸಂಜನಾ. ಕ್ಯಾಮೆರಾಗಳನ್ನ ನೋಡಿ ಸಂಜನಾ ಅಲ್ಲೇ ಒಂದು ರೀತಿಯಲ್ಲಿ ತಲೆಯನ್ನ ಬಗ್ಸಿ ಅಲ್ಲೇ ಮಲಗಿದ್ದಾರೆ. ಯಾಕಂದ್ರೆ ಒಂದು ರೀತಿಯ ಆತಂಕ ಇದ್ದೇ ಇರುತ್ತೆ ಸಹಜವಾಗಿ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಹೇಳಿಕೆಗಳನ್ನ ಈ ಹಿಂದೆ ಕೊಟ್ಟಿದ್ರು ಸಂಜನಾ ಅವರು ಅರೆಸ್ಟ್ ಆಗೋದಕ್ಕಿಂತ ಮುಂಚೆ, CCB ಕಸ್ಟಡಿಗೆ ಬರೋದಕ್ಕಿಂತ ಮುಂಚೆ. ಆದ್ರೆ ಇದೀಗ ಜೈಲು ಪಾಲಾಗಿದ್ದಾರೆ ನಟಿ ಸಂಜನಾ ಗರ್ಲಾನಿ ಅವರು. ಸಾಕಷ್ಟು ಅಧಿಕಾರಿಗಳ ಜೊತೆ ಕೂಡ ಹೇಳಿದ್ರು, ನನ್ನನ್ನು ಸುಖ ಸುಮ್ಮನೆ ನೀವಿಲ್ಲಿ ಸಿಕ್ಕಿಸ್ತಾ ಇದ್ದೀರಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮೀಡಿಯಾದ ಕ್ಯಾಮೆರಾಗಳನ್ನ ಕಂಡು ಅಲ್ಲೇ ಮಲಗಿದ್ದಾರೆ ಸಂಜನಾ. ಒಂದು ರೀತಿಯಾದಂತಹ ಆತಂಕ ಸಹಜವಾಗಿ ಇದ್ದೇ ಇರುತ್ತೆ ಇಂತಹ ಸಂದರ್ಭದಲ್ಲಿ. ಇನ್ನು ಸೆಪ್ಟೆಂಬರ್ 18ರವರೆಗೂ ಕೂಡ ಜೈಲನ್ನ ವಿಧಿಸಲಾಗಿದೆ. ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಸಂಜನಾ ಅವರನ್ನ ಈಗ ಕಳುಹಿಸಲಾಗಿದೆ. ಆದ್ರೆ ಒಂದ್ ಕಡೆ CCB ಅಧಿಕಾರಿಗಳು ಕೂಡ ವಿಚಾರಣೆಗೆ ನಮಗೆ ಬೇಡ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸಂಜನಾ ಅವರ ವಕೀಲರು ಸಾಕಷ್ಟು ವಿಚಾರಗಳನ್ನ ಕೂಡ ಕೋರ್ಟ್ನ ಮುಂದಿಟ್ರು, ನ್ಯಾಯಾಧೀಶರ ಮುಂದಿಟ್ರು. ಅವರನ್ನ ಸುಮ್ಮನೆ ಆರೋಪಿಯನ್ನಾಗಿ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ 9 ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ, ವಿಚಾರಣೆಯನ್ನು ನಡೆಸಲಾಗಿದೆ. ಅವರಿಗೆ ವಿರುದ್ಧ ಯಾವುದೇ ರೀತಿಯ FIR ಆಗಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟು ಬೇಲ್ ಮಂಜೂರು ಮಾಡಬೇಕು ಅಂತ ಅವರ ಪರ ವಕೀಲರು ಕೇಳ್ಕೊಂಡ್ರು. ದೃಶ್ಯಗಳಲ್ಲಿ ನೋಡ್ತಾ ಇರುವಂತಹದ್ದು ನೀವೀಗ ನಟಿ ಸಂಜನಾ ಗರ್ಲಾನಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಕೋರ್ಟ್ನ ಪ್ರೊಸೀಜರ್ಗಳನ್ನ, ಕೋರ್ಟ್ನ ಆದೇಶ ಪ್ರತಿಯನ್ನ ಹಿಡ್ಕೊಂಡು ಜೈಲಾಧಿಕಾರಿಗೆ ಅದನ್ನು ನೀಡಲಾಗುತ್ತೆ. ಆ ನಂತರವೇ ಅವರನ್ನ ಜೈಲಿಗೆ ಕರ್ಕೊಂಡು ಹೋಗಲಾಗುತ್ತೆ. ಈಗ ಜೈಲಿಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ನಟಿ ರಾಗಿಣಿಯನ್ನ ಮೊನ್ನೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಆಲ್ಮೋಸ್ಟ್ ಈ ಸಮಯದಲ್ಲೇ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು. ಎಲ್ಲಾ ಪ್ರೊಸೀಜರ್ಗಳು ಮುಗಿದ ಬಳಿಕ ನಡೆದಿತ್ತು. ಇದೀಗ ನಟಿ ಸಂಜನಾ ಗರ್ಲಾನಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇನ್ನು ಕೋರ್ಟ್ ನಲ್ಲಿ ಒಂದು ರೀತಿಯ ಹೈ ಡ್ರಾಮಾವೇ ನಡೆಯಿತು. ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕೊಡುವಂತಹ ಮುನ್ನ ಸಂಜನಾ ಪರ ವಕೀಲರು ಸಾಕಷ್ಟು ವಾದವನ್ನ ಮಂಡಿಸಿದ್ರು. FIR ನಲ್ಲಿ ಸಂಜನಾ ಅವರ ಹೆಸರಿಲ್ಲ, ವಿಚಾರಣೆಗೆ ಕರೆದು ಬಂಧಿಸೋದಲ್ಲ, ನನ್ನ ಮೇಲೆ ಆರೋಪಗಳಿಲ್ಲ, ಈ ನ್ಯಾಯಾಲಯದ ಅಧಿಕಾರದಲ್ಲಿ ವ್ಯಾಪ್ತಿ ಇಲ್ಲ, ಸಂಜನಾ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರ ಕೂಡ ಸಿಕ್ಕಿಲ್ಲ, ಸುಮ್ಮನೆ 8 ರಿಂದ 9 ದಿನಗಳ ಕಾಲ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ, ಜಾಮೀನು ಸಿಗಬಾರದು ಅಂತ ಹೇಳಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಅಂತ ಹೇಳಿ ನಟಿ ಸಂಜನಾ ಗರ್ಲಾನಿ ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಸಂಜನಾ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಕೂಡ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಕೋರ್ಟ್ನ ಮುಂದಿಟ್ರು.